ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಿಂದ ಕೇಳ್ತಾ ಇದ್ರಿ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಬೇಕು ಅಂದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಎಲ್ಲ ಕ್ಯಾಟಗರಿಯವರಿಗೆ ಸಂಬಂಧಪಟ್ಟಂತಹ ಮೊಬೈಲ್ ನಂಬರ್ಗಳು ಜೊತೆಗೆ ಮೇಲ್ ಐ ಡಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ವಿಷಯಕ್ಕೆ ಬರೋದಾದರೆ OBC ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ಪು ಫೆಬ್ರವರಿ 15ಕ್ಕೆ ಕ್ಲೋಸ್ ಆಗಿಬಿಡ್ತು. ಅದಾದಮೇಲೆ ಅಡ್ಮಿಷನ್ ಆದಂಥವ್ರು ಅಥವಾ ರಿನ್ಯೂವಲ್ ಅಡ್ಮಿಷನ್ ಲೇಟ್ ಆದಂಥವ್ರು, ರಿಸಲ್ಟ್ ಬರದೆ ವೆಯ್ಟ್ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಬಹಳ ಅನ್ಯಾಯ ಆಗಿದೆ. ಅವರು OBC ಡಿಪಾರ್ಟ್ಮೆಂಟ್ಗೆ ಯಾವ ರೀತಿ ಲೆಟರ್ ಬರೀಬೇಕು ಅದನ್ನು ಕೂಡ ನಾನು ಫಾರ್ಮ್ಯಾಟ್ ಇಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಕಂಪ್ಲೀಟಾಗಿ ವಿಡಿಯೋ ನೋಡಿ. ಮೊದಲನೇದಾಗಿ ನೀವು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ SSPದು ಹೆಲ್ಪ್ಲೈನ್ ನಂಬರ್ ಬಂದು 1902. ಈ ನಂಬರ್ಗೆ ಕಾಲ್ ಮಾಡಿ ನೀವು ಎಕ್ಸ್ಟೆಂಡ್ ಮಾಡೋದ್ರ ಬಗ್ಗೆ ಅಪ್ಡೇಟ್ನ ಮಾಡಬಹುದು, ಅಥವಾ ನಿಮಗೆ ಬೇರೆ ಏನಾದರೂ ಹೆಲ್ಪ್ ಬೇಕಿದ್ರೆ ಈ ನಂಬರ್ಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೋಬಹುದು. 1902 ಬಂದು SSP ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ದು ಹೆಲ್ಪ್ಲೈನ್ ನಂಬರು. ನೆಕ್ಸ್ಟ್ ಬಂದು OBC ಡಿಪಾರ್ಟ್ಮೆಂಟ್ದು OBCದು ಫೆಬ್ರವರಿ 15ಕ್ಕೆ ಕ್ಲೋಸ್ ಆಗಿಬಿಟ್ಟಿದೆ. ಗೊತ್ತಲ್ವ, ನಮ್ಮ KSO ಇಲ್ಲಿ ನ್ಯೂ ಅಡ್ಮಿಷನ್ಗೆ ಮಾರ್ಚ್ವರೆಗೂ ಟೈಮ್ ಇತ್ತು, ರಿನ್ಯೂವಲ್ ಅಡ್ಮಿಷನ್ಗೆ ಮೇ 10ರವರೆಗೂ, ಇಲ್ಲಿವರೆಗೂ ಕೂಡ ಅಡ್ಮಿಷನ್ ನಡೀತಾ ಇದೆ. ಈ ಮಧ್ಯದಲ್ಲಿ ಅಡ್ಮಿಷನ್ ಆದಂತಹ ವಿದ್ಯಾರ್ಥಿಗಳಿಗೆ ಬಹಳ ಅನ್ಯಾಯ ಅಂತಲೇ ಹೇಳಬಹುದು. ಇಷ್ಟು ಬೇಗ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಮುಗಿಸ್ಬಿಟ್ರೆ ಉಳಿದವ್ರು ಹೇಗೆ ಅಪ್ಲಿಕೇಶನ್ ಹಾಕ್ಕೊಳ್ಳೋದು? ಅಂಥವರು ಈ ಕೆಳಗೆ ಕಾಣಿಸ್ತಿರೋಂತಹ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ತಮಗಾಗ್ತಿರೋ ಅನ್ಯಾಯನ ತಿಳಿಸಬಹುದು. ಈ 2 ನಂಬರ್ ಕಾಲ್ ಮಾಡಬಹುದು. ಕೆಳಗಡೆ ನೋಡಿ ಇಲ್ಲಿ ಇದೆ, ಇದು ಮೈಸೂರದು ಡಿಸ್ಟ್ರಿಕ್ಟ್ ವೆಲ್ಫೇರ್ ಆಫೀಸ್ ನಂಬರು. ಇಲ್ಲಿ ಬೇಕಿದ್ರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಬೆಂಗಳೂರು OBC ಹೆಲ್ಪ್ಲೈನ್ ನಂಬರ್ ಇದೆಯಲ್ಲ, ಈ ನಂಬರ್ಗಳು ಬೇಗ ಪಿಕ್ ಮಾಡೋದಿಲ್ಲ, ತುಂಬ ಸಲ ರಿಂಗ್ ಆಗ್ತಾನೆ ಇರುತ್ತೆ. ಒಂದು 10 ಸಲ ಮಾಡಿದ್ರೆ 1 ಸಲ ರಿಸೀವ್ ಮಾಡಬಹುದು, ಅಷ್ಟು ಬ್ಯುಸಿ ಇರುತ್ತೆ ಆ ಲೈನು. ನೆಕ್ಸ್ಟ್ ಬಂದು SC/STದು ಹೆಲ್ಪ್ಲೈನ್ ನಂಬರ್ ಬಂದು ಈ 2 ಇರುತ್ತೆ. SC/ST ಅವರು ನಿಮ್ಗೇನಾದರೂ ಇದ್ರ ಬಗ್ಗೆ ಮಾತಾಡೋದಿತ್ತು ಅಂದರೆ, ಸ್ಕಾಲರ್ಶಿಪ್ ರಿಲೇಟೆಡ್ ಹೆಲ್ಪ್ ಏನಾದ್ರು ಕೇಳ್ಕೋಬೇಕು ಅಂದರೆ ಈ ನಂಬರ್ಗೆ ಕಾಲ್ ಕೂಡ ಮಾಡಬಹುದು. ಸದ್ಯಕ್ಕೆ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. STದು ಮೇ 15 ತಾರೀಕುವರೆಗೂ ಟೈಮ್ ಇದೆ. ನೆಕ್ಸ್ಟು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮೈನಾರಿಟಿ ಮೀನ್ಸ್ ಗೊತ್ತಲ್ವ, ಮುಸ್ಲಿಮು, ಕ್ರಿಶ್ಚಿಯನ್ನು, ಬುದ್ಧಿಸ್ಟ್ ಈ ವಿದ್ಯಾರ್ಥಿಗಳು ಈ ನಂಬರ್ಗೆ ಕಾಲ್ ಮಾಡಬಹುದು. ಇವರು ಕೂಡ ತುಂಬ ಕ್ಲೀನಾಗಿ ನಿಮಗೆ ರೆಸ್ಪಾನ್ಸ್ ಕೊಡ್ತಾರೆ. OBC ಎಷ್ಟು ಮೋಸ ಇಲ್ಲ, OBC ಅವರು ಬೇಗ ಕಾಲ್ ಪಿಕ್ ಮಾಡೋದೇ ಇಲ್ಲ. SC/STಲೂ ಹೆಲ್ಪ್ಲೈನ್ ನಂಬರ್ದು ಬೇಗ ರಿಪ್ಲೈ ಕೊಡ್ತಾರೆ, ಇವರು ರಿಪ್ಲೈ ಕೊಡ್ತಾರೆ. OBCದೇ ತುಂಬ ಲೇಟ್ ಆಗುತ್ತೆ. ನೆಕ್ಸ್ಟ್ ಬಂದು ಮೇಲ್ ಐ ಡಿ. ಎಲ್ಲ ಕ್ಯಾಟಗರಿಯವರು ಮೇಲ್ ಮಾಡಬಹುದಾದಂತಹ ಮೇಲ್ ಐ ಡಿ ಬಂದು ಇದು SSP ಪೋಸ್ಟ್ ಮೆಟ್ರಿಕ್ help@karnataka.gov.in. ಈ ಮೇಲ್ ಐ ಡಿಗೆ ದಯವಿಟ್ಟು ಎಲ್ಲರೂ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿ ಅಂತ ರಿಕ್ವೆಸ್ಟ್ ಹಾಕಿ. ಈ ಮೇಲ್ ಐ ಡಿಯಿಂದ ನಿಮಗೆ ರೆಸ್ಪಾನ್ಸ್ ಬಂದೇ ಬರುತ್ತೆ. ಅವರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಇದ್ರ ಬಗ್ಗೆ ಅವರು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡ್ತಾರೆ, ಈ ಥರ ವಿದ್ಯಾರ್ಥಿಗಳಿಂದ ಮೆಸೇಜ್ ಬರ್ತಿದೆ ಅಥವಾ ಮೇಲ್ ಮಾಡ್ತಿದ್ದಾರೆ ಎಕ್ಸ್ಟೆಂಡ್ ಮಾಡೋದ್ರ ಕುರಿತು ಅಂತ. ಅವರು ಈ ರೀತಿ ಮಾಡೋದ್ರಿಂದ ಎಕ್ಸ್ಟೆಂಡ್ ಆದರೂ ಆಗಬಹುದು, ಚಾನ್ಸಸ್ ತುಂಬ ಇದೆ. ನೆಕ್ಸ್ಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಜಿಮೇಲ್ ಬಂದು ನೋಡಿ ಇದೆ, ಪೋಸ್ಟ್ ಮೆಟ್ರಿಕ್ ಹೆಲ್ಪ್ swd@gmail.com. ಈ ಮೇಲ್ ಐ ಡಿಗೆ ನೀವು ಮೇಲ್ ಮಾಡಬಹುದು. ಮತ್ತು ಲೆಟರ್ ಹೇಗೆ ಬರೆಯೋದು ಅಂತ ತುಂಬ ಜನ ಕೇಳ್ತಾ ಇದ್ರಿ. ನಾನು ಅದು ಒಂದು ಫಾರ್ಮ್ಯಾಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಬರೆದಿರೋವಂಥದ್ದು ಇಂದ ಬಂದು ನಿಮ್ಮ ಹೆಸರು ಹಾಕಿ, ಜೊತೆಗೆ ಯಾವ ಕೋರ್ಸ್ ಮಾಡ್ತಾ ಇದ್ದೀರಾ, ನಿಮ್ಮ ರೋಲ್ ನಂಬರ್ ಇಷ್ಟ ಇದ್ದರೆ ಹಾಕಿ. ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇವರಿಗೆ ಬಂದು ಪ್ರೆಸೆಂಟ್ ನಾನು ಬರಿತಾ ಇರೋದು OBC ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಆಯುಕ್ತರು ಹಿಂದುಳಿದ ವರ್ಗಗಳ ಇಲಾಖೆ ಅಂತ ಹಾಕಿದ್ದೀನಿ. ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಿದ್ರೆ ಅದನ್ನು ಹಾಕಿ. ಮೈನಾರಿಟಿ ಆಗಿದ್ದರೆ ಅಲ್ಪಸಂಖ್ಯಾತ ಡಿಪಾರ್ಟ್ಮೆಂಟ್ ಅಂತ ಹಾಕಿ. ನೆಕ್ಸ್ಟು ನಾನು ವಿಷಯ ಏನಂತ ಹಾಕಿದ್ದೀನಿ, ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸೋಕ್ಕೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡೋದ್ರ ಕುರಿತು ಅಂತ ಹಾಕಿದ್ದೀನಿ. ನೋಡಿ ನಾನು ಯಾವ ರೀತಿ ಬರೆದಿದ್ದೀನಿ ಅಂದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ದಿವ್ಯಾಕ್ಕೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಲಾಸ್ಟ್ ಇಯರ್ ಅಡ್ಮಿಷನ್ ತೊಗೊಂಡಿದ್ದೆ, ಅದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. MA ಕನ್ನಡ ತೊಗೊಂಡು ಓದುತ್ತಾ ಇರ್ತೀನಿ. ಈಗ ಫಸ್ಟ್ ಇಯರಲ್ಲಿ ನಾನು ಸ್ಕಾಲರ್ಶಿಪ್ ಅಮೌಂಟ್ ಫುಲ್ಲು ತೊಗೊಂಡಿರ್ತೀನಿ. ಬಟ್ ಸೆಕೆಂಡ್ ಇಯರಲ್ಲಿ ರಿಸಲ್ಟ್ ಬರೋದು ಲೇಟ್ ಆಗಿರೋದ್ರಿಂದ, ಜೊತೆಗೆ ನಿಮಗೆ ರಿನ್ಯೂವಲ್ ಅಡ್ಮಿಷನ್ ಮೇವರೆಗೂ ಟೈಮ್ ಇರೋದ್ರಿಂದ, ಫೆಬ್ರವರಿ 25ಕ್ಕೆ ಕೊನೆಯ ದಿನಾಂಕ ಮುಗಿಸಿರೋದ್ರಿಂದ ನಮಗೆ ಪ್ರಾಬ್ಲಮ್ ಆಗ್ತಿದೆ. ದಯವಿಟ್ಟು ಎಕ್ಸ್ಟೆಂಡ್ ಮಾಡಿಕೊಡಿ ಅನ್ನೋದನ್ನ ಈ ಲೆಟರಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಮತ್ತು ಇದನ್ನು ಎಲ್ಲ ಗ್ರೂಪಲ್ಲೂ ಕೂಡ PDF ಫಾರ್ಮಲ್ಲಿ ಶೇರ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಕಾಲ್ ಮಾಡೋದ್ರ ಮುಖಾಂತರ ಮತ್ತು ಇದನ್ನು ಮೇಲ್ ಮಾಡೋದ್ರ ಮುಖಾಂತರ ಒಂದು ಲೆಟರ್ಗಳನ್ನ ಬರೆದು ದಯವಿಟ್ಟು ಮೇಲ್ ಮಾಡಿ ಎಕ್ಸ್ಟೆಂಡ್ ಮಾಡಲಿ. ಇದು ತುಂಬ ಜನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ಬಂದು ನಮ್ಮಲ್ಲಿ ಮಧ್ಯಮ ವರ್ಗದ ಇರ್ತಾರೆ, ಬಡತನ ರೇಖೆಯಲ್ಲಿರ್ತಾರೆ, ಗೃಹಿಣಿಯರು ಇರ್ತಾರೆ. ಮೇಯ್ನಾಗಿ ಇದು ತುಂಬ ಹೆಲ್ಪ್ ಆಗುತ್ತೆ. ನಾವು ಕಟ್ಟಿರೋ ಫೀಸ್ ನಮ್ಗೆ ರಿಟರ್ನ್ ಆಗುತ್ತೆ ಅಂದರೆ ನಮ್ಗೆ ಬೇರೆ ಯಾವುದಕ್ಕೋ ಒಂದು ಯೂಸಕ್ಕಾಗುತ್ತೆ, ಅಥವಾ ನೆಕ್ಸ್ಟ್ ಇಯರ್ಗೆ ಯೂಸ್ ಆಗಬಹುದು, ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ಯೂಸ್ ಆಗಬಹುದು.
ಈ ರೀತಿ ಲಾಸ್ಟ್ ಡೇಟ್ನ ಇಷ್ಟು ಬೇಗ ಮುಗಿಸ್ಬಿಟ್ರು ಅಂದರೆ ತುಂಬ ಅನ್ಯಾಯ ಆಗುತ್ತಲ್ವ. ದಯವಿಟ್ಟು ಎಲ್ಲ ಕೆಟಗರಿಯವರು ದಯವಿಟ್ಟು ಲೆಟರ್ ಬರೀರಿ, ಆದಷ್ಟು ಬೇಗ ಡೇಟ್ನ ಎಕ್ಸ್ಟೆಂಡ್ ಮಾಡಲಿ. ಇದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಥವಾ ನಿಮಗೆ ಹುಮ್ಮಸ್ ಬರೋದಕ್ಕೆ ಒಂದು ಹೇಳಬೇಕು ಅಂದರೆ, ಹೋದ ವರ್ಷ ಕೂಡ ಲಾಸ್ಟ್ ಡೇಟ್ ಬೇಗ ಮುಗ್ದೋಗಿತ್ತು. ಎಲೆಕ್ಷನ್ ಆದಮೇಲೆ ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದರು. ಈ ಬಾರಿ ಒಂದು ಸ್ವಲ್ಪ ದಿನಗಳ ಕಾಲ, ಒಂದು 15 ದಿನದವರೆಗೂ ಟೈಮ್ ಕೊಟ್ಟರು ಕೂಡ ತುಂಬ ಜನ ವಿದ್ಯಾರ್ಥಿಗಳಿಗೆ, ಸಾವಿರಾರು ವಿದ್ಯಾರ್ಥಿಗಳಿಗೆ ಇದು ಸಹಾಯ ಆಗುತ್ತೆ. ದಯವಿಟ್ಟು ಆದಷ್ಟು ಎಲ್ಲರೂ ಲೆಟರ್ ಬರೆಯೋದಕ್ಕೆ ಪ್ರಯತ್ನ ಮಾಡಿ, ಮತ್ತು ಮೇಲ್ ಮಾಡಿ, ಕಾಲ್ಗಳು ಮಾಡಿ, ಅವ್ರಿಗೆ ರಿಕ್ವೆಸ್ಟ್ ಮಾಡಿ. ಈ ಎಲ್ಲ PDF ನಾನು ಪ್ರತಿಯೊಂದು ಗ್ರೂಪಲ್ಲೂ ನಿಮಗೆ ಅಪ್ಡೇಟ್ ಮಾಡ್ತೀನಿ, ಎಲ್ಲದರಲ್ಲೂ ಶೇರ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಸೇರಿಕೊಂಡು ರಿಕ್ವೆಸ್ಟ್ ಹಾಕಿ ನೋಡೋಣ, ಆದಷ್ಟು ಬೇಗ ಡೇಟ್ ಎಕ್ಸ್ಟೆಂಡ್ ಆಗಬಹುದು. ಹೋಪ್ ಫಾರ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.